Hello students, let us start our first topic, first chapter, that is living word. ಈ ಡೈವರ್ಸಿಟಿ ಇನ್ ಲಿವಿಂಗ್ ವರ್ಡ್ ಒಳಗೆ ಮೊದಲೇ ಯೂನಿಟ್ ಯಾವ್ದು ಬರ್ತಂದು ಲಿವಿಂಗ್ ವರ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಲಿವಿಂಗ್ ವರ್ಡ್, ಇನ್ ದಿಸ್ ಚಾಪ್ಟರ್ ವಿ ವಿಲ್ ಲರ್ನ್ ಅಬೌಟ್ ದ what life is and what are the characters which living being possess and how to differentiate non-living thing along with living organism, how to differentiate non-living thing with that of living organism, and what are the different types. Those things we'll be studying in this chapter. Okay, so let us ask first question, that is life. So first question, if you ask yourself a first question, life, what life is, life ಅಂದ್ರೆ ಏನು ಅಂತೇಳಿ ನೀವು ಒಂದು ಕ್ವೆಶ್ಚನ್ ನಿಮ್ಗೆ ನೀವೇ ಹಾಕ್ಬಿಟ್ಟಿದ್ರೆ ಏನಾಗುತ್ತೆ, you will say that some people of you may say that life means ಏನಪ್ಪ ಜೀವ ಐತಂದ್ರೆ it has to move, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು, ಅದು ಮೂಮೆಂಟ್. ವಿಲ್ ಬಿ ಲುಕಿಂಗ್ ಅಟ್ ಸಮ್ ಕೈಂಡ್ ಆಫ್ ಮೂಮೆಂಟ್. ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಐತಂದ್ರೆ ಇಟ್ ಹ್ಯಾಸ್ ಟು ಶೋ ಸಮ್ ಮೂಮೆಂಟ್, ಹೌದಲ್ರಿ? ಈಗ ಒಂದು ಆರ್ಗ್ಯಾನಿಸಮ್ ಒಂದೇನೋ ಒಂದು ಪ್ರಾಣಿ ಸತ್ತೈತೆ ಅನ್ಕೊಡ್ರಿ, ಸತ್ತದ ಪ್ರಾಣಿ ಅದು ಜೀವಂತ ಐತೋ ಸತ್ತೈತೋ ಅಂಥೇಳಿ ನೋಡ್ಬೇಕಂದ್ರೆ ನಾವೇನು ಮಾಡ್ತೀವಿ, ಮುಟ್ಟು ನೋಡ್ತೀವಿ ಅದು ಎದೆ ಐತು ಹೋಗೈತೆ ಅಂತೇಳಿ, ಹೌದಲ್ರಿ? ಸೊ ದ್ಯಾಟ್ ಮೀನ್ಸ್ ಲೈಫ್ ಅಂದ್ಕೊಳ್ಳಿ, ಜೀವ ಅಂದ್ಕೊಳ್ಳಿ ನೋಡ್ಬೇಕು. ನೀವು ಹೊರಗಡೆ ನಾಯಿಗಳು ಓಡಾಡ್ತಿರ್ತಾವೆ, ನೀವು ಮನುಷ್ಯರು ಅಡ್ಡಾಡ್ತಿರ್ತಾವೆ, ಜೀವಿ ಅಂತ ಹೇಳ್ಬೇಕಂದ್ರೆ ಇಟ್ ಹ್ಯಾಸ್ ಟು ಶೋ ಸಮ್ ಮೂಮೆಂಟ್, ಹೌದಲ್ರಿ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಮೂಮೆಂಟ್. It has to show some movement. And ಇನ್ನೊಬ್ರು ಹೇಳ್ಬೋದು, ಸರ್ ಲೈಫ್ ಅಂತ ಏನು ಕೇಳಿದ್ರೆ ವಾಟ್ ಲೈಫ್ ಈಸ್ ಮೀನ್ಸ್, someone can say that life means the living organisms may grow ಅಂತ ಹೇಳಿ. ಗ್ರೋತ್ ಏನಪ್ಪ, ಜೀವಿಗಳು ಬೆಳಿತಾವೆ ಸರ್, ನಾವು ಪಾಪುಗಳು ಸಣ್ಣಾಗಿದ್ದಾಗ ಸಣ್ಣ ಇರ್ತಾವೆ, ಆಮೇಲೆ ಬೆಳೀತಾ ಬೆಳೀತಾ ದೊಡ್ಡದಾಗ್ತಾವೆ, ದಟ್ ಈಸ್ ಗ್ರೋತ್ ಅಂತ ಒಬ್ರು ಹೇಳ್ಬೋದು, ಹೌದಲ್ರಿ? ಸೊ ಇನ್ನೊಂದು ಹೇಳ್ಬೋದು, ಗಿಡ ಮೊದಲು ಹಚ್ಚಿದೀವಿ ಸಣ್ಣದಿರ್ತದ, ಈಗ ದೊಡ್ಡದಾಗೈತಿ, ಹೌದಲ್ರಿ? ಸೊ ಅದಕ್ಕೆ ಗ್ರೋತ್ ಆಗೈತಿ ಅಂತ ಹೇಳ್ಬೋದು, ಹೌದಲ್ರಿ? ಅದಕ್ಕೆ ಗ್ರೋತ್ ಮೀನ್ಸ್ ಇಟ್ ಈಸ್ ಅ ಇನ್ಕ್ರೀಸ್ ಇನ್ ಸೈಜ್ ಅವ್ರ ನಂಬರ್ ಹೇಳ್ಬೋದು. ಗ್ರೋತ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಅವು ಬೆಳಿತಾವೆ ಸರ್ ಅಂತ ಹೇಳ್ಬೋದು. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದೇ ಗ್ರೋ. ಓಕೆ, ಆ್ಯಂಡ್ another character, someone can say that life means they respond or say response to stimuli ಅಂತಾರೆ. ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಈ ಜೀವಿ ಅಂದ್ಕೊಳ್ಳೆ ಅದು ರೆಸ್ಪಾಂಡ್ ಮಾಡುತ್ತೆ ಸರ್ ಅಂತ ಹೇಳಿ. ಓಕೆ, ರೆಸ್ಪಾಂಡ್ ಅಂದ್ರೆ ಹೆಂಗ್ರಿ, ಯಾರಾದ್ರೂ ನಿಮ್ಗೆ ಟಚ್ ಮಾಡಿದ್ರೆ ನೀವು ಹೊಳ್ಳಿ ನೋಡ್ತೀರಿ ಯಾರಾದ್ರು ಅಂತೇಳಿ, ಅಥವಾ ಯಾರಾದ್ರೂ ಏನೋ ಚುಚ್ಚಿದ್ರಂದ್ರೆ ಸೊ ಏನಪ್ಪ ಚುಚ್ಚಿದ್ದದು ಅಂತೇಳಿ ನೋಡ್ತೀರಿ. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅದಕ್ಕೆ ಏನು ಕರಿತೀವಿ ನಾವು, ರೆಸ್ಪಾನ್ಸ್ ಮಾಡ್ತೀವಿ. ಯಾರೋ ಒಂದು ಚುಚ್ಚಿದ್ರೆ ಅಂದ್ರೆ ನಾವು ಹೊಳ್ಳಿ ನೋಡ್ತೀವಲ್ಲ, ಅದಕ್ಕೆ ರೆಸ್ಪಾನ್ಸ್ ಅಂತ ಕರಿತೀವಿ. ಸೊ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದೇ ಶೋ ರೆಸ್ಪಾನ್ಸ್. ಓಕೆ, ನಾವು ಈಗ ಯಾರಾದ್ರು ಕರಿಬೇಕಪ್ಪ, ಒಬ್ಬನ ಹೆಸರು ಕರೆದಂತೆ ಕೊಟ್ರಿ, ಅವನೇನು ಸರ್ ಇಲ್ಲಿ ಅದಂತ ಹೇಳ್ತಾರೆ, ಎಸ್ ಸರ್ ಅಂತಾರೆ. ಅಟೆಂಡೆನ್ಸ್ ತೊಗೋಬೇಕಾದ್ರೆ ನಾವು ಹೇಳ್ತೀವಿ ವಿಲ್ ಆಸ್ಕ್ ರೋಲ್ ನಂಬರ್ಸ್. ಸೊ ರೋಲ್ ನಂಬರ್ ಕರೆದ್ಮೇಲೆ ಎಸ್ ಸರ್ ನೋ ಸರ್ ಅಂತ ಹೇಳ್ತಿರಲ್ಲ, ಸೊ ದ್ಯಾಟ್ ಈಸ್ ರೆಸ್ಪಾನ್ಸ್. ಯಾರೋ ನಿಮ್ಗೆ ಮಾತಾಡಿಸಿದ್ರೆ ಹೊಳ್ಳಿ ಮಾತಾಡ್ತಿರಲ್ಲ, ಸೊ ದ್ಯಾಟ್ ಈಸ್ ರೆಸ್ಪಾನ್ಸ್. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಪೊಸೆಸ್ ರೆಸ್ಪಾನ್ಸ್ ಅಂತೇಳಿ ಒಬ್ರು ಹೇಳ್ಬೋದು. ಅದಾದಮೇಲೆ ಆಲ್ರೆಡಿ ನಾವು ಇದ್ರೊಳಗೆ ನೋಡಿದಂಗೆ ಯಾವಪ್ಪ ಈ ಬ್ರಿಡ್ಜ್ ಕೋರ್ಸ್ ಒಳಗೆ ನೋಡಿ ಆಲ್ರೆಡಿ ಲಿವಿಂಗ್ ಬೀಯಿಂಗ್ಸ್ಗೆ ಯಾವ್ಯಾವ ಕ್ಯಾರೆಕ್ಟರ್ಸ್ ಇರ್ತಾವೆ ಅಂತ. ಸೊ ಸಮ್ ಒನ್ ಕ್ಯಾನ್ ಸೇ ದೇ ಶೋ ಒನ್ ಆರ್ ದ ಅದರ್ ಮೆಟಾಬಾಲಿಸಮ್ ಅಂತ ಹೇಳ್ಬೋದು. ದೇ ಶೋ ಒನ್ ಆರ್ ದ ಅದರ್ ಮೆಟಾಬಾಲಿಸಮ್, ಜೀವ ಕ್ರಿಯೆಗಳು ಅಂತ ಆಲ್ರೆಡಿ ಕಲ್ತೀರಿ ನೀವು. ಡೈಜೆಷನ್, ರೆಸ್ಪಿರೇಷನ್ ಹೇಳ್ಬೋದು ನೀವು ಬಹಳಷ್ಟು ಜನ. ಜೀವಿಗಳು ಉಸಿರಾಡ್ತಾವೆ ಸರ್ ಅಂತೇಳಿ, ಜೀವಿಗಳು ಉಸಿರಾಡ್ತಾವ್ರಿ, ಆಮೇಲೆ ಊಟ ಮಾಡ್ತಾವೆ, ಎಕ್ಸ್ಕ್ರೀಷನ್ ಮಾಡ್ತಾವೆ, ಆಮೇಲೆ ಸರ್ಕ್ಯುಲೇಷನ್ ಮಾಡ್ತಾವೆ, ಲೈಫ್ ಪ್ರೊಸೆಸಸ್ ಮಾಡ್ತಾವೆ, ಲೈಫ್ ಪ್ರೊಸೆಸ್ ಅದ್ರೊಳಗೆ ಅಂತೇಳಿ. ಸೊ ದ್ಯಾಟ್ ಮೀನ್ಸ್ ದೀಸ್ ಆರ್ ಆಲ್ ಕಮ್ ಅಂಡರ್ ಮೆಟಾಬಾಲಿಸಮ್. ಆಲ್ ಲಿವಿಂಗ್ beings, all living organisms, they show one or the other metabolism. ಓಕೆ, ಸೊ ಇಲ್ಲಿ ಲೈಫ್ ಅಂದ್ಕೊಳ್ಳೆ ಮೆಟಾಬಾಲಿಸಮು ಇರ್ಬೇಕು ಸರ್ ಅಂತ ಕೆಲವೊಬ್ರು ಹೇಳ್ಬೋದು. ಅದಾದಮೇಲೆ ಇನ್ನು ಕೆಲವೊಬ್ರು ಏನು ಹೇಳ್ಬೋದು, ಲೈಫ್ ಮೀನ್ಸ್ ದೇ ರೀಪ್ರೊಡ್ಯೂಸ್ ಅಂತ ಹೇಳ್ಬೋದು. reproduction, all living beings they reproduce the similar offspring. ಅಂದ್ರೆ ಹೆಂಗ್ರಿ,
ರೀಪ್ರೊಡಕ್ಷನ್, ಎಲ್ಲ ಜೀವಿಗಳು ಮರಿ ಹಾಕ್ತಾವೆ ಸರ್ ಅಂತ ಹೌದಲ್ರಿ. ತನ್ನದೇ ಆದಂಥ ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್ ಅಂದ್ರೆ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸೊ ಎಲ್ಲ ಜೀವಿಗಳು ಸಂತಾನೋತ್ಪತ್ತಿಯನ್ನು ಮಾಡ್ತಾವು. ಓಕೆ, ಆಲ್ ಲಿವಿಂಗ್ ಬೀಯಿಂಗ್ಸ್ ದೇ ರೀಪ್ರೊಡ್ಯೂಸ್ ಅಂತಾನೆ ಹೇಳ್ಬೋದು. ಓಕೆ, ಅದಾದ್ಮೇಲೆ ಇನ್ ಕೆಲವೊಬ್ರು ಏನು ಹೇಳ್ಬೋದು, ಲಿವಿಂಗ್ ಆರ್ಗಾನಿಸಮ್ ದೇ ಹ್ಯಾವ್ ಫೀಲಿಂಗ್ ಅಂತ ಕರಿಬೋದು. ಆಲ್ ಲಿವಿಂಗ್ ಬೀಯಿಂಗ್ಸ್ ಹ್ಯಾವ್ ಫೀಲಿಂಗ್ಸ್ such as sadness or happiness or angry. ಓಕೆ, ಸಾರೋ, ಆಂಗ್ರಿ ಇವು ಬರ್ತಾವ್ರಿ. ಅಂದ್ರೆ ಫೀಲಿಂಗ್ಸ್, ವಿ ಹ್ಯಾವ್ ಡೆಫಿನೆಟ್ ಫೀಲಿಂಗ್. ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಯಾವುದು ಎಲ್ಲ ಜೀವಿಗಳಿಗೂ ಫೀಲಿಂಗ್ಸ್ ಇರ್ತೈತಿ. ಅದು ಖುಷಿ ಪಡ್ತೈತಿ, ಸಿಟ್ಟು ಮಾಡ್ಕೋತೈತಿ, ಹೆದರ್ತೈತಿ, ಆಮೇಲೆ ಅನ್ಸ್ತೈತಿ, ಹೆದರ್ತೈತಿ, ಆಮೇಲೆ ಮತ್ತೆ ಮಾಡತ್ರಿ ಅಳ್ತೈತಿ, ಹೌದಲ್ರಿ. ಸೊ ದೀಸ್ ಆರ್ ಫೀಲಿಂಗ್ಸ್. ಇಟ್ ಎಕ್ಸ್ಪ್ರೆಸ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್, ದೇ ಎಕ್ಸ್ಪ್ರೆಸ್ ಒನ್ ಆರ್ ದ ಅದರ್ ಫೀಲಿಂಗ್, ಹೌದಲ್ರಿ. ಸೊ ಜೀವಿ ಈ ಎಲ್ಲ ಕೂಡಿ ಒಂದು ಜೀವಿ ಲಕ್ಷಣಗಳನ್ನು ಕರಿತೀವಿ ನಾವು. When we say life has many characters, such as first one, it has movement, it will show growth, it will show reproduction, it will show metabolism, it has feelings, and it living organisms respond to stimulus or ability to sense environment ಅಂತ ಕರಿತೀವಿ ನಾವು. ability to sense environment. Ability to sense environment, which means we sense the environment. Say for example, in summer we feel hot, in winter we feel cold, in rainy seasons we feel rain, right? ಅಂದ್ರೆ ಏನ್ರಿ, ಚಳಿಗಾಲದಾಗ ಚಳಿ ಆಗುತ್ತೆ, ಬೇಸಿಗೆಕಾಲದಾಗ ಬಿಸಿಲು ಸೆಕೆ ಆಗುತ್ತೆ ಭಾಳ, ಆಮೇಲೆ ಮಳೆಗಾಲದಾಗ ಮಳೆ ಹನಿ ನೋಡ್ತೀವಿ ನಾವು, ಹೌದಲ್ರಿ. ಸೊ ದ್ಯಾಟ್ ಮೀನ್ಸ್ ವಿ ಕ್ಯಾನ್ ಸೆನ್ಸ್, ನಮ್ಮ ಸರೌಂಡಿಂಗ್ ಒಳಗೆ ಏನೈತಿ ಅದನ್ನು ತಿಳ್ಕೊಳ್ಳೋ ಶಕ್ತಿ ಐತಿ ನಮಗೆ. ಅಂದ್ರೆ ಅರ್ಥ ಜೀವಿಗೆ, ನಮಗಂದ್ರೆ ಏನ್ರಿ ಇಲ್ಲಿ ಜೀವಿ. ಈ ಎಲ್ಲ ಲಕ್ಷಣಗಳು ಇದ್ರೆ ಅದಕ್ಕೆ ಜೀವಿ ಅಂತ ಕರಿತೀವಿ ನಾವು. ಓಕೆ, ಆಲ್ ಲಿವಿಂಗ್ ಬೀಯಿಂಗ್ಸ್, all living organisms possess these characters. ಯಾವ ಬಂದ್ರಿ, ಮೂವ್ಮೆಂಟ್ ಬಂತು, ಗ್ರೋತ್, reproduction, feeling, metabolism, ability to sense the environment, and response to stimuli. Okay, so this is life. If you say organism is living, that means it has to possess all these characters. Okay, say for example, I'm holding this duster in my hand. So does it possess any of the characters of living being? ಈ ಡಸ್ಟರ್ ಐತ್ರಿ ನನ್ನ ಕೈ ಒಳಗೆ, ಇದಕ್ಕೆ ಯಾವ್ದಾದ್ರು ಲಿವಿಂಗ್ ಬೀಯಿಂಗ್ ಕ್ಯಾರೆಕ್ಟರ್ಸ್ ಅದಾವನ್ರಿ? ಡಸ್ ಇಟ್ ಮೂವ್? ನಾನು ಅಳಗಾಡಿಸಿದ್ರೆ ಅಷ್ಟು ಅಳಗಾಡ್ತೈತಿ, ತಾನಾಗಿ ಸ್ವಂತ ಅಳಗಾಡಂಗಿಲ್ಲ ಇಲ್ರಿ. ಸೊ ಇಟ್ ಡಸ್ ನಾಟ್ ಮೂವ್. ಆ್ಯಂಡ್ ಡಸ್ ಇಟ್ ಗ್ರೋ? ನೋ, ಇಟ್ ವಿಲ್ ನಾಟ್ ಗ್ರೋ. ಡಸ್ಟರ್ ವಿಲ್ ನಾಟ್ ಗ್ರೋ, ರೈಟ್? ಅದು ಬೆಳಂಗಿಲ್ಲ. ಡಸ್ ಇಟ್ ರೀಪ್ರೊಡ್ಯೂಸ್? ಕ್ಯಾನ್ ಡಸ್ಟರ್ ಪ್ರೊಡ್ಯೂಸ್ ಅನದರ್ ಡಸ್ಟರ್? ನೋ, ಹೌದಲ್ರಿ. ಡಸ್ಟರಿಂದ ಹೊಸ ಡಸ್ಟರ್ ರೆಡಿ ಆಗತ್ತನ್ರಿ? ಹೊಸ ಡಸ್ಟರ್ ರೆಡಿ ಮಾಡುವಂಥ ಕೆಪಾಸಿಟಿ ಐತೆ ಡಸ್ಟರ್ಗೆ? ಇಲ್ಲ. ಆ್ಯಂಡ್ ಡಸ್ ದಿಸ್ ಡಸ್ಟರ್ ಹ್ಯಾಸ್ ಎನಿ ಫೀಲಿಂಗ್? ನಾನು ಇದು ಬಡಿತೀನಿ ಪಾ, ಶಿಟ್ ಮಾಡ್ಕೋತಾನದು? ಇಲ್ಲ. ಈಗ ಒಂದು ಹಾಡ ಆಡ್ತಾನೆ ಕೊಡ್ರಿ, ಖುಷಿ ಪಡುತ್ತಾ? ಇಲ್ಲ. ಓಕೆ, ಸೊ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಆಫ್ ದ ಫೀಲಿಂಗ್ಸ್, ರೈಟ್? ಡಸ್ ಇಟ್ ಪಾಸಸ್ ಎನಿ ಆಫ್ ದ ಮೆಟಬಾಲಿಸಮ್? ಉಸಿರಾಟ ಮಾಡುತ್ತಂಟದು? ಇಲ್ಲ. ಡೈಜೆಷನ್, ಊಟ ಮಾಡುತ್ತಾನ? ಇಲ್ಲ, ಹೌದಲ್ರಿ. ಇಟ್ ಡಸ್ ನಾಟ್ ಪ್ರೊಡ್ಯೂಸ್ any of the metabolism. And can it sense environment? ಸುತ್ತಮುತ್ತಲಿನ ವಾತಾವರಣ ಬಗ್ಗೆ ತಿಳ್ಕೊಳಕ್ಕೆ ಇದಕ್ಕೆ ಚಳಿ ಆಕೈತೇನ್ರಿ? ಇಲ್ಲ. ಇದಕ್ಕೆ ಸೆಕೆ ಆಕೈತನ? ಇಲ್ಲ. ಮತ್ತೆ ಇದಕ್ಕೆ ಮಳೆಗಳೊಳಗೆ ಮಳೆ ಹನಿ ಫೀಲ್ ಮಾಡ್ಕೋತೇನ್ರಿ? ಇಲ್ಲ, ಹೌದಲ್ರಿ. ಇಟ್ ವಿಲ್ ನಾಟ್ ಸೆನ್ಸ್ ದ ಎನ್ವಿರಾನ್ಮೆಂಟ್. ಆ್ಯಂಡ್ another important character is, does it respond? ನಾ ಏನಾದ್ರು ಹೇಳಿದ್ರೆ ರೆಸ್ಪಾಂಡ್ ಮಾಡುತ್ತಾ? ಇಲ್ಲ, ರೈಟ್? So these are the important characters which differentiate living organism with that of non-living. Non-living organisms ಗೆ ಇವು ಯಾವ ಕ್ಯಾರೆಕ್ಟರ್ಸು ಇರಂಗಿಲ್ಲ. Non-living organisms does not possess any of these characters. Okay, only living beings will possess these characters. Okay, now we'll try to understand each character. What growth is, growth andre ಏನು, what growth is, and what reproduction is,
what are feelings, or what is metabolism, and what is response to stimulus. So what is movement, we are going to understand that. Okay, ನಾವು ಈಗ ಪ್ರತಿಯೊಂದು ವರ್ಡ್, ಗ್ರೋತ್ ಬೆಳವಣಿಗೆ ಅಂದ್ರೆ ಏನ, ಮೂವ್ಮೆಂಟ್ ಅಂದ್ರೆ ಏನ, ರೀಪ್ರೊಡಕ್ಷನ್ ಅಂದ್ರೆ ಏನ, ಫೀಲಿಂಗ್ಸ್, ಮೆಟಬಾಲಿಸಮ್ಸ್ and response to stimuli, ability to sense the environment ಅಂದ್ರೆ ಏನು ಅನ್ನೋದನ್ನ ವಿವರವಾಗಿ ನೋಡೋಣ. Okay, in that first point we'll be discussing is about growth. Growth. How will you define growth? Define growth means, growth andre enri, it is the increase in size, mass and number of, it is the increase in size, mass, number of an organism, of increase in the size, increase in the size, increase in the size, mass and number of living organism. Growth, when we say growth, the definition of growth is this: it is the increase in size, mass and number of an living organism. Growth ಅಂದ್ರೆ ಏನ್ರಿ, ಇಲ್ಲೇ ಒಂದು ಆರ್ಗ್ಯಾನಿಸಮ್ ಅದ್ರ ಆಕಾರ ಸೈಜ್ ಒಳಗೆ ದೊಡ್ಡದಾಗ್ಬೋದು, ಆಮೇಲೆ ಅದ್ರ ವೇಟ್ ಹೆಚ್ಚಾಗ್ಬೋದು, ವೇಟ್ ಸೈಜ್ ಒಳಗೆ ದೊಡ್ಡದಾಗ್ಬೋದು, ಮಾಸ್ ಅಂದ್ರೆ ಆಕಾರ ದೊಡ್ಡದಾಗ್ಬೋದು, ಆಮೇಲೆ ಅದ್ರ ನಂಬರ್ 1 2 2 4 ಹಿಂಗೆ ನಂಬರ್ ಹೆಚ್ಚಾಗ್ಬೋದು. ಹಿಂಗೆ ಈ ಎಲ್ಲ ಥರದ ಬೆಳವಣಿಗೆಗಳನ್ನ ಗ್ರೋತ್ ಅಂತ ಕರಿತೀವಿ ನಾವು. ಬೆಳವಣಿಗೆ ಇನ್ಕ್ರೀಸ್ ಇನ್ ದ ಸೈಜ್ ಅಂದ್ರೆ ಏನ್ರಿ, ಈ ದಷ್ಟ ಐತೆ ಅನ್ಕೊಡ್ರಿ, ಇದು ಇನ್ಕ್ರೀಸ್ ದೊಡ್ಡದಾಗ್ತಾ ಹೋಗೋದು. ಮಾಸ್ ಅಂದ್ರೆ ವೇಟ್, ಇದ್ರ ವೇಟ್ ಜಾಸ್ತಿ ಆಗ್ತಾ ಹೋಗೋದು. ಅದಾದ್ಮೇಲೆ ನಂಬರ್ 1 2 2 4 ಹಿಂಗೆ ಆಗ್ತಾ ಹೋಗ್ತಾರ, ಅದಕ್ಕೂ ನಾವು ಬೆಳವಣಿಗೆ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್, you have understood the definition, no? It is the increase in size, mass and number of organisms. So whether it is the only character, whether it is a defining character of a living organism, adanna nodkoಣ. So whether it is a defining whether it is a defining character, ಈ ಒಂದು ಜೀವಿ ಬಗ್ಗೆ ಡಿಫೈನಿಂಗ್ ಕ್ಯಾರೆಕ್ಟರ್ ಅಂದ್ರೆ ಏನ್ರಿ, ಇಲ್ಲೇ ಡಿಫೈನಿಂಗ್ ಮೀನ್ಸ್ ಈ ಬೆಳವಣಿಗೆ ಒಂದಿದ್ರೆ ಜೀವಿ ಅಂತ ಹೇಳ್ಬೋದ ನಾವು. ಒಂದು ಆರ್ಗ್ಯಾನಿಸಮ್ ಬೆಳವಣಿಗೆನ ತೋರಿಸಿದ್ರೆ ಅದಕ್ಕೆ ಜೀವಿ ಅಂತ ಕರಿಬೋದ ನಾವು ಅನ್ನೋದನ್ನ ಹೇಳು. ಡಿಫೈನಿಂಗ್ ಕ್ಯಾರೆಕ್ಟರ್, ಬೆಳವಣಿಗೆ ಒಂದಿದ್ರೆ ಸಾಕಪ್ಪ ಜೀವಿಗೆ, ಅದನ್ನ ಜೀವಿ ಅಂತ ಹೇಳ್ಬೋದು ನಾವು ಅನ್ನೋಂಗೈತೆ? ನೋ. Growth is not a defining character of a living organism. Why? Because ಇಲ್ಲಿ ನೋಡ್ರಿ, say for example a cell is there, okay, you cell it, so it can increase its size ದೊಡ್ಡದಾಗ್ಬೋದು, ಇದ್ರದ್ದು ಸಣ್ಣದಿತ್ತು ದೊಡ್ಡದಾಯ್ತು ಮತ್ತೆ ದೊಡ್ಡದ ಸೈಜ್ ಇನ್ಕ್ರೀಸ್ ಆಗ್ಬೋದ್ರಿ. ಆಮೇಲೆ ನಂಬರ್ 1 ಐತಿ 2 ಅದು 3 ಅದು ನಂಬರು ಇನ್ಕ್ರೀಸ್ ಆಗ್ಬೋದು. ಆಮೇಲೆ ಇದ್ರದ್ದು ಇನ್ನೊಂದೇನಪ್ಪ, ಮಾಸ್, ಇದು ಸೈಜ್ ಜಾಸ್ತಿ ಆದಾಗ ಮಾಸ್ ವೇಟು ಜಾಸ್ತಿ ಆಗುತ್ತೆ. ಇದು ಲಿವಿಂಗ್ ಅಂತೇಳಿ ಕರಿತೀವಿ ನಾವು, ಲಿವಿಂಗ್ ಅಂತ. ಬಟ್ ಡಸ್ ಇಟ್ ಓನ್ಲಿ ಕ್ಯಾರೆಕ್ಟರ್ ವಿಚ್ ವಿಲ್ ಡಿಫೈನ್ ದ ಲಿವಿಂಗ್ ಆರ್ಗ್ಯಾನಿಸಮ್? ನೋ. ವೈ? ಬಿಕಾಸ್ ಇಲ್ಲೇ ಒಂದು ಕ್ವಶನ್, ಈ ಬೆಳವಣಿಗೆ ಸೈಜ್ ಒಳಗೆ ಇನ್ಕ್ರೀಸ್ ಆಗ್ಬೋದು ಅಥವಾ ನಂಬರ್ ಒಳಗೆ ಇನ್ಕ್ರೀಸ್ ಆಗ್ಬೋದು, ವೇಟ್ ಜಾಸ್ತಿ ಆಗ್ಬೋದು, ಇದಕ್ಕೆ ನಾವು ಡಿಫೈನಿಂಗ್ ಕ್ಯಾರೆಕ್ಟರ್ ಅನ್ನಂಗಿಲ್ಲ. ವೈ? ಬಿಕಾಸ್ ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮ್ಮ ಮನೆ ಮುಂದೆ ಒಂದು ಮಣ್ಣಿನ ಗುಂಪು ಐತೆ ಅನ್ಕೊಡ್ರಿ, ಸ್ಮಾಲ್ ಮೌಂಟೇನ್.
ಸಣ್ಣ ಗುಡ್ಡಾರೆ ತಗೋರಿ ಅಥವಾ ಮಣ್ಣಿಂದೊಂದು ಮಣಿ ಮುಂದೆ ಏನೋ ಒಂದು ದಿಬ್ಬೆ ಐತೆ ಅನ್ಕೊಡ್ರಿ. ಓಕೆ, ಈವನ್ ದಿಸ್ ಮೌಂಟೇನ್, ಸ್ಮಾಲ್ ಮೌಂಟೇನ್ ದಿಬ್ಬೆ ಅಂತ ಇರ್ತಲ್ಲ, ಇಟ್ ವಿಲ್ ಆಲ್ಸೋ ಗ್ರೋ. ಇಟ್ ವಿಲ್ ಆಲ್ಸೋ ಶೋ ಗ್ರೋತ್. ಹೆಂಗಪ್ಪ ಅಂದ್ರೆ ಇದ್ರ ಮೇಲೆ ಕಾಲಕ್ರಮೇಣ ಫಸ್ಟ್ ಇರುತ್ತೆ ಇದು ಗುಡ್ಡ ಸಣ್ಣದಿರ್ತೈತಿ, ಸಣ್ಣ ಮಣಿ ಮುಂದೆ ದಿಬ್ಬಿ ಸಣ್ಣದಿರ್ತೈತಿ, ಅದ್ರ ಮೇಲೆ ಮತ್ತೊಂದು ಮಣ್ಣು ಬೀಳ್ತೈತಿ. ಸೊ ದಿಪ್ಪ ಆಗ್ತಾ ಹೋಗುತ್ತದೆ. ಓಕೆ, ಅದ್ರ ಮೇಲಿನ ಮಣ್ಣಿನ ಪದರಗಳು ಬೀಳ್ತಾ ಬೀಳ್ತಾ ಏನಾಗುತ್ತೆ, ಅದು ಗ್ರೋತ್ ಆಗುತ್ತೆ. ಈಗ ಏನಾಗುತ್ತೆ, ದೊಡ್ಡದು ಈ ಸೈಜ್ ಇಷ್ಟು ದೊಡ್ಡದಾಗುತ್ತೆ ಮಣ್ಣಿನ ದಿಬ್ಬೆ. ಮಣ್ಣಿ ಮುಂದೆ ಇರ್ತಿರ್ತಿಲ್ಲ, ಮಣ್ಣಿ ಮುಂದೆ ಏನೋ ಸಣ್ಣ ಮಣ್ಣು ಐತೆ, ಮಣ್ಣಿಂದ ದಿಬ್ಬೆ ಐತೆ ಅನ್ಕೊಡು. ಆ ದಿಬ್ಬೆ ಮೇಲೆ ಮಣ್ಣು ಬಿದ್ದು ಅಥವಾ ಮಳೆಯಾಗಿ ಬೇರೆ ಕಡೆಯಿಂದ ಬಂದು ಡೆಪಾಸಿಟ್ ಆಗಿರ್ತೈತಿ. ಮಳೆ ಆದಾಗ ಒಂದು ಮಣ್ಣು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರ್ಕೊಂಡು ಬರ್ತೈತೆ. ಅವಾಗ ಏನಾಗುತ್ತೆ, ಮಣ್ಣಿನ ಗುಂಪಿ ದೊಡ್ಡದಾಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್ ಇಟ್ಸ್ ಸೈಜ್. ಇದ್ರೊಳಗೂ ಸೈಜ್ ಜಾಸ್ತಿ ಆಗ್ತಿಲ್ರಿ. ಇವನ್ ದಿಸ್ ಇಸ್ ಆಲ್ಸೋ ಯು ಕ್ಯಾನ್ ಸೇ ದಟ್ ಇನ್ಕ್ರೀಸ್ ಇನ್ ಸೈಜ್, ಹೌದಲ್ರಿ. ಬಟ್ ಈ ಸೈಜ್, ಈ ಮಣ್ಣಿನ ದಿಬ್ಬೆ ಅದ್ಮೇಲೆ ಲೆದರ್ ಏನೋ ಮಣ್ಣಿನ ಪದರಗಳು ಕೂಡ್ತಾ ಅದ್ರ ಸೈಜ್ ಇನ್ಕ್ರೀಸ್ ಆಗೋದಕ್ಕೆ ನಾವು ಅದಕ್ಕೆ ಬೆಳವಣಿಗೆ ಅಂತ ಕರಿತೀವ. ಇವೊಂದು ದಿಸ್ ಇಸ್ ಆಲ್ಸೋ ಗ್ರೋತ್, ಹೌದಲ್ರಿ. ಮೊದಲು ಸಣ್ಣ ಇತ್ತು, ಆಮೇಲೆ ದೊಡ್ಡದಾಗೈತಿ, ಅದಕ್ಕೂ ಗ್ರೋತ್ ಬೆಳವಣಿಗೆನೇ ಅದು. ಬಟ್ ಈ ಥರ ಬೆಳವಣಿಗೆ ಇದ್ರೆ ಅದಕ್ಕೆ ಜೀವಿ ಅನ್ಬೋದ ನಾವು. ಕ್ಯಾನ್ ಬಿ ಕಾಲ್ ದಿಸ್ ಆಸ್ ಲೈಫ್. ಈ ಮಣ್ಣಿನ ದಿಬ್ಬಿಗೆ ನಾವು ಜೀವಿ ಅಂತ ಕರಿಬೋದಾ? ನೋ, ಇಟ್ ಕ್ಯಾನಾಟ್ ಬಿ ಕಾಲ್ಡ್ ಆಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಬಿಕಾಸ್ ಲೈಫ್ ಏನಿಲ್ಲ ಜೀವಿ, it grows from the living beings. All living beings grow from inside. ಓಕೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಳಗೆ ಇದು ಗ್ರೋತ್ ಏನಿರುತ್ತಲ್ಲ ಒಳಗಡೆಯಿಂದ ಆಗುತ್ತೆ. ಫ್ರಮ್ ಇನ್ಸೈಡ್ ಇಟ್ ವಿಲ್ ಗ್ರೋ, ರೈಟ್. ಸೊ ಇದು ಬೆಳವಣಿಗೆ. ಈ ಮೌಂಟೇನ್ ಬೆಳೆಯೋದಕ್ಕೆ ನಾವು ಲೈಫ್ ಅನ್ನಕ್ಕೆ ಬರಂಗಿಲ್ಲ, ಜೀವಿ ಅನ್ನಕ್ಕೆ ಬರಂಗಿಲ್ಲ. ಬಟ್ ಈ ಸೆಲ್ ಬೆಳೆಯೋದಕ್ಕೆ ಜೀವಿ ಅಂತ ಕರಿಬೋದು. ಓಕೆ, ಬಟ್ ಇವೊಂದು ಈಗ ಗ್ರೋತ್ ಇಲ್ಲೂ ನೀವು ಭಾಳಷ್ಟು ಕನ್ಫ್ಯೂಸ್ ಆಗ್ಬೋದು. ಇಲ್ಲೇನಪ್ಪ, ಇದು ಬೆಳೀತೈತಲ್ಲ ಸರ್, ಇದ್ದು ಸೈಜ್ ದೊಡ್ಡದಾಗೈತಿ, ಇದ್ರ ಸೈಜ್ ದೊಡ್ಡದಾಗೈತಿ, ಅದಕ್ಕೆ ನಾವು ಇದಕ್ಕೆ ಜೀವಿ ಅನ್ಬೋದಲ್ಲ ಅಂತ ಕರಿಬೋದು. ಬಟ್ ಇಟ್ ಈಸ್ ನೋ, ಯು ಕ್ಯಾನಾಟ್ ಕಾಲ್ ಇಟ್ ಆಸ್ ಲೈಫ್. ಅದಕ್ಕೆ ನಾವು ಗ್ರೋತಿಗೆ ಅಂತ ಕರಿತೀವಿ. ಬರೀ ಬೆಳವಣಿಗೆ ಒಂದ್ರ ಮೇಲೆ ಜೀವಿ ಐತೋ ಇಲ್ಲ, ಜೀವಂತ ಐತೋ ಇಲ್ಲ ಅನ್ನೋದನ್ನ ಹೇಳಕ್ ಸಾಧ್ಯ ಇಲ್ಲ. ತಿಳಿದ್ರಿ, ಅದು ಬೆಳಿತೈತೆ ಅನ್ನೋ ಒಂದು ಕಾರಣಕ್ಕೆ ವೆದರ್ ಇಟ್ ಈಸ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಅನ್ನೋದನ್ನ ಹೇಳಕ್ ಸಾಧ್ಯ ಇಲ್ಲ. ತಿಳಿದ್ರಿ, ಫಾರ್ ಎಕ್ಸಾಂಪಲ್ ಅವರ್ ನೇಲ್ಸ್, ಉಗುರುಗಳು, ಆ್ಯಂಡ್ ಅವರ್ ಹೇರ್ ಫಾಲಿಕಲ್, ಹೇರ್ ಕೂದಲ, ಇವನ್ ದೋಸ್ ಆಲ್ಸೋ ವಿಲ್ ಗ್ರೋ. ಬಟ್ ದ ಹೇರ್ ಆಸ್ ವೆಲ್ ಆಸ್ ನೇಲ್ಸ್ ಆರ್ ಸೇಡ್ ಟು ಬಿ ಡೆಡ್. ಈ ಕೂದಲು ಆಮೇಲೆ ಉಗುರು ಏನಿಲ್ಲ ಅದಕ್ಕೆ ಇಟ್ ಈಸ್ ನಾಟ್ ಲಿವಿಂಗ್. ಕೂದಲಷ್ಟ ತೊಗೊಂಡ್ರೆ ಅಥವಾ ಉಗುರಷ್ಟ ತೊಗೊಂಡ್ರೆ ಅದು ಲಿವಿಂಗ್ ಅಂತ ಹೇಳಕ್ ಬರಂಗಿಲ್ಲ. ಇವನ್ ದ್ಯಾಟ್ ಆಲ್ಸೋ ನಾನ್ ಲಿವಿಂಗ್. ಸೊ ಗ್ರೋತ್ ಮತ್ತು ಕೂದಲು ಮತ್ತು ಉಗುರು ಬೆಳೀತಾವಲ್ಲ ಸರ್ ಅನ್ಬೋದು ನೀವು. ಸೊ ಇವೇನು ಬೆಳೀತಾ ಆ ಉಗುರು ಅಥವಾ ಕೂದಲು ಏನು ಸ್ಟಾರ್ಟಿಂಗ್ ಏನು ಚಿಗಿರ್ತಿರ್ತಿಲ್ಲ, ಚಿಗಿಬೇಕಾದ್ರೆ ಅಲ್ಲಿ ಸೆಲ್ಸ್ ಒಳಗಿಂದ ಮುಂದೆ ಅದು ಸಾಯ್ತಾ ಬರ್ತದೆ. ಕೂದಲು ಕರೀದೇನು ಕಾಣುತ್ತಲ್ಲ, ಕೂದಲು ಎಳಿ, ಆ ಎಲಿ ಈ ಒಂದು ಪ್ರೋಟೀನ್ ಡೆಪೋಸಿಷನಿಂದ ಆಗ್ತಿರುತ್ತೆ. ಸೊ ಇದು ಡೆಡ್ ಆಗ್ತಾ ಹೋಗುತ್ತೆ ಮುಂದೆ. ಓಕೆ, ಕೂದಲು ನೋಡಿ, ನೀವು ಕತ್ರಿ ತೊಗೊಂಡು ಕಟ್ ಮಾಡ್ರೆ ಕೂದಲಿಗೇನು ಪೇನ್ ಆಕೈತೇನ್ರಿ? ಇಲ್ಲ. ನೇಲ್ ನೋಡ್ರಿ, ನೇಲ್ ತೊಗೊಂಡು ಕಟ್ ಮಾಡ್ರಿ, ನೇಲ್ ಉಗುರು ಕಟ್ ಮಾಡ್ತಿರ್ತೀರಿ, ಬರೀ ಉಗುರಷ್ಟೇ ಕಟ್ ಮಾಡಿರೋದಕ್ಕೆ ಏನು ಪೇನ್ ಆಕೈತೇನ್ರಿ? ಇಲ್ಲ. ಸೊ ದ್ಯಾಟ್ ಮೀನ್ಸ್ ದ ನೇಲ್ ಆಸ್ ವೆಲ್ ಆಸ್ ದ ಹೇರ್, ದೇ ಆರ್ ನಾಟ್ ನಾನ್ ಲಿವಿಂಗ್, ಬಟ್ ದೇ ಆರ್ ಅಸೋಸಿಯೇಟೆಡ್ ವಿತ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಆ ನೇಲ್ಸ್, ಕೂದಲು ಆಮೇಲೆ ಈ ಉಗುರು ಏನಿರಲ್ಲ ಒಂದು ಜೀವಿ ಒಳಗೆ ಬೆಳಿತಾವೆ ಅನ್ನೋ ಕಾರಣಕ್ಕೆ ಅದಕ್ಕೆ ಜೀವಂತ ಅನ್ಬೋದು ನಾವು. ಬಟ್ ಬರೀ ಉಗುರು ಆಮೇಲೆ ಕೂದಲು ಅವಷ್ಟೇ ತೊಗೊಂಡ್ರೆ ದೇ ಆರ್ ನಾನ್ ಲಿವಿಂಗ್. ಅವು ಯಾವಾಗ ಒಂದು ಜೀವಿಗೆ ಅಟ್ಯಾಚ್ ಆಗಿರ್ತಾವೆ. ಸೇ ಫಾರ್ ಎಕ್ಸಾಂಪಲ್ ಉಗುರು ಅಂದ್ರೆ ನನ್ನ ಬೆರಳೊಳಗಿರ್ಬೇಕು ಅವು, ಅದಾದಮೇಲೆ ಕೂದಲು ಅಂದ್ರೆ ತಲೆಗೆ ಅಟ್ಯಾಚ್ ಆಗಿರ್ಬೇಕು. ಹಂಗಿದ್ದಾಗಷ್ಟೇ ಅವಕ್ಕೆ ಜೀವಿ ಅಂತ ಕರಿತೀವಿ ನಾವು. ಅವು ಬರೀ ಕೂದಲು ಅಷ್ಟೇ ತೆಗೆದು ಹೊರಗಿಟ್ಟ, ಉಗುರಷ್ಟೇ ಹೊರಗೆ ತೆಗೆದಿಟ್ಟ ಅದಕ್ಕೆ ಜೀವಿ ಅಂತ ಕೇಳಿದ್ರೆ ಇಟ್ ಈಸ್ ನಾನ್ ಲಿವಿಂಗ್. ತಿಳಿತಲ್ರಿ? ಸೊ ದ್ಯಾಟ್ ಮೀನ್ಸ್ ಫಾರ್ ದ್ಯಾಟ್ ರೀಸನ್ ಗ್ರೋತ್, ಬೆಳವಣಿಗೆ ಅನ್ನೋದನ್ನ ಡಿಫೈನಿಂಗ್ ಕ್ಯಾರೆಕ್ಟರ್ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಕ್ಕಾಗಲ್ಲ,
right? It is not a defining character of a living organism. Okay, next ಯಾವ್ದ್ರಿ? Second is response or response to stimulus. ನಾವು ಏನು ಕರಿಬಹುದು? ಕಾನ್ಶಿಯಸ್ನೆಸ್ ಅಂತ ಕರಿಬಹುದು. ಕಾನ್ಶಿಯಸ್ನೆಸ್, ಅವೇರ್ನೆಸ್ ಅಂತ ಕರಿತೀವಿ. ಕಾನ್ಶಿಯಸ್ನೆಸ್ ವೆದರ್ ಈ ಪರ್ಸನ್ ಏನೋ ಏನೋ ಸುಂದರಾಗಿ ಬಿದ್ದಿರ್ತೀವಿ, ಕಾನ್ಶಿಯಸ್ ಐತಿ ನೋಡ್ರಿ ಅವಂಗೆ, ಅವ್ನು ಸುಂದರಾಗಿ ಬಿದ್ದಾನು, ಕಾನ್ಶಿಯಸ್ನೆಸ್ ಐತಿ ನೋಡ್ರಿ, ತಿಳುವಳಿಕೆ ಐತಿ ನೋಡು ಅಂತಿರ್ತಾರೆ. ಓಕೆ, ದಟ್ ಈಸ್ ಕಾನ್ಶಿಯಸ್ನೆಸ್. ಇದಕ್ಕೆ ಕರಿತೀವಿ ನಾವು ರೆಸ್ಪಾನ್ಸ್ ಅಂತಲೂ ಕರಿಬೋದು. ಸೊ ಕಾನ್ಶಿಯಸ್ನೆಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ nothing but or it is consciousness is knowing the surrounding, is awareness about the surrounding, awareness about the surrounding. ಈ ನಮ್ಮ ಸುತ್ತಮುತ್ತ ಕಾನ್ಷಿಯಸ್ನೆಸ್ ಅಂದ್ರೆ ಏನ್ರಿ? ನಮ್ಮ ಸುತ್ತಮುತ್ತಲು ಏನು ನಡೀತಿರ್ತೈತಿ ಅಂತೇಳಿ ನಮಗೆ ಗೊತ್ತಿರೋದು. ಆಲ್ರೆಡಿ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಿಂತೆ ಅನ್ಕೊಡ್ರಿ, ನನ್ನ ಸುತ್ತಮುತ್ತ ನಾನು ಕ್ಲಾಸ್ ಹೇಳ್ತಾ ಇದ್ದೀನಿ. ಸೊ ನನ್ನ ಸುತ್ತಮುತ್ತ ಯಾವ ಜೀವಿಗಳು ಅಡ್ಡಾಡ್ತಿರ್ತವೆ, ಯಾವ ಪಕ್ಷಿಗಳು ಹಾರಾಡ್ತಿರ್ತವೆ ಇಲ್ಲಿ. ಸೊ ಅದ್ರ ಬಗ್ಗೆ ಅದ್ರ ಸೌಂಡ್ ಕೇಳ್ತಿರ್ತೈತಿ ನನಗೆ. ಈ ಹೊರಗಡೆ ಯಾರಾದರೂ ಇನ್ನೊಂದು ಮಾಡ್ತಿದ್ರೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರ್ತೈತಿ. ಸೊ ದ್ಯಾಟ್ ಅವೇರ್ನೆಸ್ ಈಸ್ ಕಾಲ್ಡ್ ಅಸ್ ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನೆಸ್ ಈಸ್ ದ ಅವೇರ್ನೆಸ್ ಅಬೌಟ್ ದ ಸರೌಂಡಿಂಗ್, ಈಸ್ ದ ಅವೇರ್ನೆಸ್ ಅಬೌಟ್ ಸರೌಂಡಿಂಗ್. ಸುತ್ತಮುತ್ತಲಿನ ಬಗ್ಗೆ ನನಗೆ ಒಂದು ಕಾನ್ಷಿಯಸ್ನೆಸ್ ಇತ್ತು. ಸೇ ಫಾರ್ ಎಕ್ಸಾಂಪಲ್ ಯಾರಾದರೂ ನನ್ನ ಟಚ್ ಮಾಡಿದ, ಐ ವಿಲ್ ರೆಸ್ಪಾಂಡ್. ಓಕೆ, ಸೊ ದ್ಯಾಟ್ ರೆಸ್ಪಾನ್ಸ್ ಕಮ್ಸ್ ಇನ್ ಕಾನ್ಷಿಯಸ್ನೆಸ್. ಇಲ್ಲ ನಾನು ಯಾರಾದ್ರು ಕರೆದ್ರೆ ನಾನು ಕೇಳುತ್ತೆ, ಸೊ ನಾವು ರೆಸ್ಪಾಂಡ್ ಮಾಡ್ತೀವಿ. ಸೊ ದ್ಯಾಟ್ ಆಲ್ ಥಿಂಗ್ಸ್ ಕಮ್ಸ್ ಇನ್ ಕಾನ್ಷಿಯಸ್ನೆಸ್. ಓಕೆ, ಓನ್ಲಿ ಲಿವಿಂಗ್ ಬೀಯಿಂಗ್ಸ್ ದೇ ಆರ್ ಅವೇರ್ ಆಫ್ ದೇರ್ ಸರೌಂಡಿಂಗ್. ನಾನ್ ಲಿವಿಂಗ್ ಥಿಂಗ್ಸ್ ಆರ್ ನಾಟ್ ಅವೇರ್ ಆಫ್ ದೇರ್ ಸರೌಂಡಿಂಗ್. ಈಗ ನನ್ನ ಸುತ್ತಮುತ್ತ ಏನೈತೆ ಅಂತೇಳಿ ನನಗೆ ಗೊತ್ತಾಗುತ್ತೆ, ಬಿಕಾಸ್ ಐ ಆಮ್ ಲಿವಿಂಗ್. ವೆರಾಸ್ ದ ಡಸ್ಟರ್ ಇದು ಸುತ್ತಮುತ್ತ ಏನೈತಿ, ಡಸ್ಟ್ ಸುತ್ತಮುತ್ತ ಅಂತೇಳಿ ಇದಕ್ಕೆ ಗೊತ್ತಾಗಂಗಿಲ್ಲ. ಅರ್ಥೈತಿ? ಇದಕ್ಕೆ ಇಟ್ ಈಸ್ ನಾಟ್ ಅವೇರ್, ಇಟ್ ಈಸ್ ನಾಟ್ ಕಾನ್ಷಿಯಸ್, ಇಟ್ ಈಸ್ ನಾಟ್ ಕಾನ್ಷಿಯಸ್ ಅಬೌಟ್ ಇಟ್, ಅಬೌಟ್ ದ ಸರೌಂಡಿಂಗ್ ಅಂತ ಹೇಳ್ಬೋದು. ರೈಟ್? ಸೊ ದಿಸ್ ಈಸ್ ಅಬೌಟ್ ಕಾನ್ಷಿಯಸ್ನೆಸ್. So this consciousness, it can be a defining character. It can be a defining character of living organism. ಇಲ್ಲಿ ಕಾನ್ಷಿಯಸ್ನೆಸ್ ಅಂದರೆ ಇಟ್ ಕ್ಯಾನ್ ಬಿ ಡಿಫೈನಿಂಗ್ ಕ್ಯಾರೆಕ್ಟರ್. ಅದರ ಅರ್ಥ ಕಾನ್ಷಿಯಸ್ನೆಸ್ ಇರುವಂಥ ಯಾವುದೇ ವಸ್ತುವಿಗೆ ನಾವು ಜೀವಿ ಅಂತ ಕರಿಬೋದು. ಓನ್ಲಿ ಜೀವಿಗಳಿಗಷ್ಟೇ ಕಾನ್ಷಿಯಸ್ನೆಸ್ ಇರುತ್ತೆ. ಜೀವಿಗಳು ಬಿಟ್ಟು ಯಾವುದೇ ನಾನ್ ಲಿವಿಂಗ್ ಥಿಂಗಿಗೆ ಕಾನ್ಷಿಯಸ್ನೆಸ್ ಇರಂಗಿಲ್ಲ. ಸೊ ಅದಕ್ಕೆ ಈ ಕಾನ್ಷಿಯಸ್ನೆಸ್ಗೆ ಏನು ಕರಿಬೋದು ನಾವು? ಇಟ್ ಈಸ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಡಿಫೈನಿಂಗ್ ಕ್ಯಾರೆಕ್ಟರ್ ಅಂದರೆ ಕಾನ್ಷಿಯಸ್ನೆಸ್ ಐತಿ ಅಂದ್ರೆ ಅದರ ಅರ್ಥ ಅದು ಜೀವ ಐತಿ ಅಂತ ಹೇಳಿ. ಸೇ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಒಬ್ಬ ಪರ್ಸನ್ ಕೋಮಾದಾಗಿರ್ತಾನೆ. ಅವಂಗೆ ಇಂಜೆಕ್ಷನ್ ಮೂಲಕ ಏನು ಕೊಡ್ತಿರ್ತಾರೋ, ಔಷಧ ಕೊಡ್ತಿರ್ತಾರೆ. ಓಕೆ, ಟ್ಯಾಬ್ಲೆಟ್ಸ್ ಕೊಡ್ತಿರ್ತಾರೆ. ಸೊ ಆ ಟ್ಯಾಬ್ಲೆಟ್ ತೊಗೊಂಡು ಅವು ರೆಸ್ಪಾಂಡ್ ಮಾಡ್ತಾ ಇದ್ದಂದ್ರೆ ಅಷ್ಟೇ ಅವ್ನು ಜೀವಂತ ಉಳಿತಾನೆ. ತಿಳ್ರಿ, ಆ ಟ್ಯಾಬ್ಲೆಟ್ ತೊಗೊಂಡು ಅವ್ನು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅದರ ಅರ್ಥ ಅವ್ನು ಡೆಡ್ ಆಗ್ಯಾನ ಅಂತ. ತಿಳ್ರಿ? ಸೊ ದ್ಯಾಟ್ ಮೀನ್ಸ್ even though the person is in coma, he is also responding to the medicines, right? So that is consciousness or awareness. ಕೋಮಾದಾಗಿದ್ದವ್ ಸರ್ ನೀವು ಫ್ಯೂಚರ್ ಗೊತ್ತಾಗಂಗಿಲ್ಲ ರೀ, ಏನು ಮಾಡಿದ್ರು ಗೊತ್ತಾಗಂಗಿಲ್ಲ, ಅದು ಕರೆಕ್ಟ್ ಗೊತ್ತಾಗಂಗಿಲ್ಲ, ಬಟ್ he is responding to the medicines, right? So that is consciousness. ಅರ್ಥ ಆಯ್ತಾ? ಸೊ ಅದಕ್ಕೆ ಏನು ಕರಿಬೋದು ನಾವು? ಕಾನ್ಷಿಯಸ್ನೆಸ್ is a defining character. If anything which has consciousness is nothing but it is living. Consciousness ಇರುವಂಥ ಎಲ್ಲ ಜೀವಿಗೂ
ನಾವು ಎಲ್ಲ ವಸ್ತುವಿಗೆ ನಾವು ಜೀವಿ ಅಂತಲೇ ಕರಿತೀವಿ. ಕಾನ್ಷಿಯಸ್ನೆಸ್ ಇರುವಂಥ ಎಲ್ಲ ವಸ್ತುವಿಗೂ ಜೀವಿ ಅಂತಲೇ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ಟಾಕ್ ಅಬೌಟ್ ದ ಥರ್ಡ್ ಕ್ಯಾರೆಕ್ಟರ್. ವಿಲ್ ರೈಟ್ ಹಿಯರ್ reproduction. ಈ ಬರೀತೀನಿ, not a defining character, and consciousness is defining character, and reproduction ಅಂದ್ರೆ ಏನ್ರಿ? ಪ್ರೊಡಕ್ಷನ್ ಆಫ್ progeny, production of progeny more or less similar to the parents. ಅಂದ್ರೆ ರೀಪ್ರೊಡಕ್ಷನ್ ಅಂದ್ರೆ ಏನ್ರಿ? ಒಂದು ಜೀವಿ ಅದರಂತದೇ ಆದ ಜೀವಿಗೆ ಜನ್ಮ ಕೊಡ್ತೈತಿ. ಓಕೆ, ಅದರಂತದೇ. ಸೇ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಒಂದು ನಾಯಿ ಐತೆ ಅಂತ ಕೊಟ್ರಿ, ನಾಯಿ ಮರಿಗೆ ಜನ್ಮ ಕೊಡ್ತೈತಿ. ಆಣಿ ತಂದ್ರೆ ಆಣಿ ಮರಿ. ಮನುಷ್ಯನ ತೋರಿ, ಹ್ಯೂಮನ್ ಬೀಯಿಂಗ್ಸ್ ದೇ ಗಿವ್ ರೈಸ್ ಟು ಅನದರ್ ಬೇಬಿ ಓನ್ಲಿ. ಹೌದ್ರಿ? ಮನುಷ್ಯನಂಥ ಜೀವಿಗೆ ಸಂತಾನೋತ್ಪತ್ತಿ ಮಾಡ್ತಾನೆ, ಮನುಷ್ಯನಂಥ ಜೀವಿಗೆ ಜನ್ಮ ಕೊಡ್ತಾನೆ. ಹೌದ್ರಿ? ಸೊ ದ್ಯಾಟ್ ಮೀನ್ಸ್ all living organisms, they reproduce the children more or less similar to itself only. ಅದರಂತದೇ ಆದ ಜೀವಿಗೆ ಜನ್ಮ ಕೊಡ್ತಾನೆ, ಅದಕ್ಕೆ ರೀಪ್ರೊಡಕ್ಷನ್ ಕರಿತೀವಿ. So can this reproduction be a defining character? Whether it is a defining character? Question mark for it. Whether reproduction is a defining character, we'll say no. Answer is no. Reproduction is not a defining character of a living organism. ಒಂದು ಜೀವಿ ಬರೀ ರೀಪ್ರೊಡಕ್ಷನ್ ಮಾಡ್ತೈತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಜೀವ ಐತಿ ಅಂತ ಹೇಳಕ್ಕಾಗಂಗಿಲ್ಲ. ವೈ ಕೇಳ್ಬೋದು ನೀವು, ಯಾಕಂತ. Why means mule, worker honeybee, infertile human being, they cannot reproduce. ಮ್ಯೂಲ್ ಅಂದ್ರೆ ಇದು ಹೈಬ್ರಿಡ್ ರೀ. ಮ್ಯೂಲ್ ಹಾರ್ಸ್ ಮೇಲೆ ಡಾಂಕಿ ಎರಡು ಕೂಡಿಸಿ ತಯಾರು ಮಾಡಿದಂಥ ಒಂದು ಆರ್ಗ್ಯಾನಿಸಮ್ ಮ್ಯೂಲ್ ಅಂತ ಕರಿತೀವಿ. ಓಕೆ, ಅದಾದಮೇಲೆ ವರ್ಕರ್ ಹನಿಬಿ ಒಳಗೆ ಬೇರೆ ಬೇರೆ ಕ್ಯಾಟಗರಿ ಇರ್ಬೇಕು. ಕ್ವೀನ್, ವರ್ಕರ್ಸ್, ಆಮೇಲೆ ಡ್ರೋನ್ಸ್ ಅಂತೇಳಿ. ಓಕೆ, ಇಲ್ಲೇ ವರ್ಕರ್ ಹನಿಬಿ ಇಟ್ ಆಲ್ಸೋ ಕ್ಯಾನ್ ನಾಟ್ ರೀಪ್ರೊಡ್ಯೂಸ್. ವರ್ಕರ್ ಹನಿಬಿ ಇವೇನು ಮಾಡ್ತಾವೆ? ಇವು ರೀಪ್ರೊಡಕ್ಷನ್ ಮಾಡಂಗಿಲ್ಲ. ಮ್ಯೂಲ್ ಇದು ರೀಪ್ರೊಡಕ್ಷನ್ ಮಾಡಂಗಿಲ್ಲ. ಇನ್ಫರ್ಟೈಲ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಬಂಜೆ ಅಂತ ಕರೀತಾರೆ ನೋಡ್ರಿ. ತಾಯಿ ಬಂಜೆಗೆ ಮಕ್ಕಳು ಹುಟ್ಟಂಗಿಲ್ಲ ಅಂತ. ಸೊ ಇನ್ಫರ್ಟೈಲ್ ಹ್ಯೂಮನ್ ಬೀಯಿಂಗ್ ಇತ್ತಂದ್ರೆ ದೀಸ್ ಪರ್ಸನ್ಸ್ ಆಲ್ಸೋ ದೇ ಕೆನಾಟ್ ರೀಪ್ರೊಡ್ಯೂಸ್. ಇವ್ಯಾವ ಜೀವಿಗಳು ರೀಪ್ರೊಡಕ್ಷನ್ ಮಾಡಂಗಿಲ್ಲ. ಸೊ ಆ ಕಾರಣಕ್ಕೆ ಇದಕ್ಕೆ ಇವಕ್ಕೆ ಮ್ಯೂಲ್, ವರ್ಕರ್ ಹನಿಬಿ ಆ್ಯಂಡ್ ಇನ್ಫರ್ಟೈಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ದೇ ಲೈವ್ ಆರ್ ನಾಟ್? ಅವ್ರಿಗೆ ಜೀವಿ ಅಂತ ಕರಿಬೋದಾ ನಾವು? ಅವ್ರು ರೀಪ್ರೊಡಕ್ಷನ್ ಮಾಡಂಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಜೀವಿ ಅಲ್ಲನ? ಹೌದಿಲ್ರಿ? ಅವ್ರು ರೀಪ್ರೊಡಕ್ಷನ್ ಮಾಡಂಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಜೀವಿ ಅಲ್ಲನ ಬರಂಗಿಲ್ಲ. ಅವರು ಜೀವಿಗಳನ್ನ. ಹೌದಿಲ್ರಿ? ಮ್ಯೂಲ್, ವರ್ಕರ್ ಹನಿಬಿ, ಇನ್ಫರ್ಟೈಲ್ ಹ್ಯೂಮನ್ ಬೀಯಿಂಗ್, ದೇ ಆರ್ ಆಲ್ಸೋ ಲಿವಿಂಗ್ ಬೀಯಿಂಗ್ಸ್ ಓನ್ಲಿ, ರೈಟ್? ಸೊ ಅದಕ್ಕೆ ರೀಪ್ರೊಡಕ್ಷನ್
ಸಂತಾನೋತ್ಪತ್ತಿ, ಒಂದು ಜೀವಿ ಸಂತಾನೋತ್ಪತ್ತಿ ಮಾಡುತ್ತ ಅನ್ನೋ ಕಾರಣಕ್ಕೆ ಅದನ್ನ ನಾವು ಜೀವಿ ಅಂತ ಹೇಳಕ್ಕಾಗಿಲ್ಲ. ಅದಕ್ಕೆ ಏನ್ ಕರಿತೀವಿ, ರೀಪ್ರೊಡಕ್ಷನ್ ಇಸ್ ನಾಟ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್, ನಾಟ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್. ರೀಪ್ರೊಡಕ್ಷನ್ ಅನ್ನೋದು ಇಟ್ ಈಸ್ ಆಲ್ಸೋ ನಾಟ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್. ತಿಳಿತ್ರಿ? ದೆನ್ ಇಲ್ಲಿ ಬರೀತೀನಿ, ನಾಟ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್. ನೆಕ್ಸ್ಟ್ ಬರೋದು ಯಾವ್ದ್ರಿ, ಮೆಟಾಬಾಲಿಸಮ್. ಮೆಟಾಬಾಲಿಸಮ್ ಅಂದ್ರೆ ಡೆಫಿನಿಷನ್, ದ ಸಮ್ ಟೋಟಲ್ of all chemical reactions taking place in a cell. Metabolism ಅಂದ್ರೆ definition, the sum total of all chemical reactions taking inside a cell, inside a living being. ಅಂದ್ರೆ ಒಂದು ಜೀವಿಯೊಳಗೆ ನಡೆಯುವಂಥ ರಾಸಾಯನಿಕ ಕ್ರಿಯೆಗಳಿಗೆ ಮೆಟಾಬಾಲಿಸಮ್ ಅಂತ ಕರಿತೀವಿ. ಓಕೆ, ಏನೇನು ಕ್ರಿಯೆಗಳು ನಡೀತಾವಪ್ಪ? ಸೇ ಫಾರ್ ಎಕ್ಸಾಂಪಲ್, ನಾವು ಫುಡ್ ಅಂತ ತಗೋತೀವಿ. ಆ ಫುಡ್ ಅನ್ನೋದು ಏನ್ರಿ, ಅದೊಂದು ಕೆಮಿಕಲ್. ಹೌದ್ರಿ? ಫುಡ್, ಆಹಾರ ಅನ್ನೋದು ಅದೊಂದು ಕೆಮಿಕಲ್ ಅಣ್ಣ. ಸೊ ಆ ಕೆಮಿಕಲನ್ನು ನಾವು ಡೈಜೆಷನ್ ಮಾಡ್ತೀವಿ, ಕಟ್ ಮಾಡ್ತೀವಿ, ಸಣ್ಣ ಸಣ್ಣ ಪೀಸ್ ಮಾಡ್ತೀವಿ. ಅದೊಂದು ಕೆಮಿಕಲ್ ಫಾರ್ಮ್ ಇದ್ದದ್ದು ಇನ್ನೊಂದು ಕೆಮಿಕಲ್ ಫಾರ್ಮ್ ಆಗುತ್ತೆ. ಓಕೆ, ಅಲ್ಲೇನಾಯ್ತು, ಒಂದು ಕೆಮಿಕಲಿಂದ ಇನ್ನೊಂದು ಕೆಮಿಕಲ್ ಆಗಿ ಕನ್ವರ್ಷನ್ ಆಗ್ತದೆ. ಸೊ ದಟ್ ಈಸ್ ಕನ್ವರ್ಷನ್ ರಿಯಾಕ್ಷನ್. ಸೊ ಆ ಕೆಮಿಕಲ್ನ ನಾವು ಮತ್ತೆ ಯೂಸ್ ಮಾಡ್ಕೋತೀವಿ. ಓಕೆ, ಅದನ್ನ ಯೂಸ್ ಮಾಡ್ಕೊಂಡು ಅದರಿಂದ ಶಕ್ತಿಯನ್ನು ಉತ್ಪಾದನೆ ಮಾಡ್ಕೋತೀವಿ. ಶಕ್ತಿ ಅನ್ನೋದು ಒಂದು ಕೆಮಿಕಲ್, ಹೌದಲ್ರಿ? ಸೊ ದಟ್ ಈಸ್ ನಥಿಂಗ್ ಬಟ್ ಒಂದು ಕೆಮಿಕಲ್ ಫಾರ್ಮಿಂದ ಇನ್ನೊಂದು ಕೆಮಿಕಲ್ ಫಾರ್ಮಿಗೆ ಕನ್ವರ್ಷನ್ ಆಗ್ತಾ ಬಂತದ್ದು. ಹೌದಲ್ರಿ? ಆಹಾರ, ತಿನ್ನುವಂಥ ಆಹಾರ ಅನ್ನೋದು ಒಂದು ಕೆಮಿಕಲ್ ಆದರೆ ಶಕ್ತಿ ಅನ್ನೋದು ಇನ್ನೊಂದು ಕೆಮಿಕಲ್. ಹೌದಲ್ರಿ? ಸೊ ಆಹಾರ ಇದ್ದದ್ದು ಶಕ್ತಿಯಾಗಿ ಕನ್ವರ್ಟ್ ಆಗ್ಬೇಕಂದ್ರೆ ಈ ಕೆಮಿಕಲ್, ದೊಡ್ಡ ಕೆಮಿಕಲ್ ಇದ್ದು ಸಣ್ಣ ಕೆಮಿಕಲ್ ಆಗ್ತಾ ಹೋಗ್ಬೇಕು. ಹೌದಲ್ರಿ? ಅದಕ್ಕೆ ಏನು ಕರಿತೀವಿ, ಕನ್ವರ್ಷನ್ ಆಫ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್. ರಿಯಾಕ್ಷನ್ಸ್ ಆರ್ ಕನ್ವರ್ಟಿಂಗ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ ಆ ಥರ ರಿಯಾಕ್ಷನ್ಸ್ಗೆ ಏನು ಕರಿತೀವಿ ನಾವು, ಮೆಟಾಬಾಲಿಸಮ್. ಅದಕ್ಕೆ ಏನು ಕರಿತೀವಿ, ಡೆಫಿನೇಷನ್ ಬರ್ತೀವಿ, ದ ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ಅ ಸೆಲ್ is called as metabolism. ಓಕೆ, ಸೊ ಎಲ್ಲ ಜೀವಿಗಳು, ಒಂದು ಜೀವಿ ಐತಪ್ಪ, ಸೇ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬ್ಯಾಕ್ಟೀರಿಯಾ ಐತೆ ಅನ್ಕೊಳ್ರಿ. ಅದು ಬೆಳಿಲಿಕ್ಕೆ ಅದಕ್ಕೆ ಆಹಾರ ಬೇಕ್ರಿ. ಇಟ್ ನೀಡ್ಸ್ ಫುಡ್ ಫ್ರಮ್ ದ ಸರೌಂಡಿಂಗ್. ಆಹಾರ ಬೇಕು ಅದಕ್ಕೆ ಬೆಳಿಲಿಕ್ಕೆ. ಸೊ ದ್ಯಾಟ್ ಮೀನ್ಸ್ ಇದು ಒಂದು ಕೆಮಿಕಲ್ ತಗೋದಿರ್ತೈತಿ. ಸೊ ಆಹಾರನ ಡೈಜೆಷನ್ ಮಾಡ್ಕೋತೈತಿ. ಓಕೆ, ಡೈಜೆಷನ್ ಮಾಡ್ಕೊಂಡು ಅದೇನು ಮಾಡ್ತೈತಿ, ಬೆಳೀತಾ ಹೋಗುತ್ತೆ. ಡೈಜೆಷನ್ ಮಾಡ್ಕೊಂಡು ಸೆಲ್ ಸೈಜ್ ಇದ್ದು ದೊಡ್ಡದಾಗುತ್ತೆ, ಸಣ್ಣ ಸೆಲ್ ಇದು ದೊಡ್ಡದಾಗುತ್ತೆ. ಹಂಗೆ ಬೆಳೀತಾ ಡಿವಿಷನ್ ಆಗ್ತದೆ. ಸೆಲ್ 1 2 2 4 ಹಿಂಗೆ ಬೆಳೀತಾ ಹೋಗುತ್ತೆ. ठीकಲ್ರಿ? ಅದಲ್ಲದೆ ಅಲ್ಲ, ಬರೀ ಆಹಾರ ಅಷ್ಟೇ ಅಲ್ಲ, ಇದು ಉಸಿರಾಡಬೇಕಲ್ರಿ. ಬ್ಯಾಕ್ಟೀರಿಯಾ ದೇ ಆಲ್ಸೋ ಡೂ ರೆಸ್ಪಿರೇಷನ್. ಡೈಜೆಷನ್ ಮಾಡ್ತಿದ್ವಿ, ಏನು ಮಾಡ್ತೀವಿ, ಇವನ್ ಸಿಂಗಲ್ ಸೆಲ್ ಇದ್ರು ಇಟ್ ಆಲ್ಸೋ ಡೂ ರೆಸ್ಪಿರೇಷನ್, ಡೈಜೆಷನ್, ಎಕ್ಸ್ಕ್ರೀಷನ್ ಮಾಡುತ್ತೆ. ಆಮೇಲೆ ಮತ್ತು ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ ಒಳಗೆ ಸರ್ಕ್ಯುಲೇಷನ್ ಅಂತ ಕರಿತೀವಿ ನಾವು. ಹೌದಲ್ರಿ? ಸೊ ಈ ಎಲ್ಲ ಥರದ ಪ್ರಕ್ರಿಯೆಗಳಿಗೆ, ಈ ಎಲ್ಲ ಥರದ ಪ್ರಾಸೆಸ್ಗೆ ನಾವೇನು ಕರಿತೀವಿ, ಮೆಟಾಬಾಲಿಸಮ್ ಅಂತ ಕರಿತೀವಿ. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ possess these characters, metabolism. All living organisms show metabolism. ಎಲ್ಲ ಜೀವಿಗಳು ಮೆಟಾಬಾಲಿಸಮ್ ತೋರಿಸ್ತಾವೆ. ಅವು ಎಲ್ಲ ಜೀವಿಗಳು ಆಹಾರನ ತಗೋತಾವು, ಎಲ್ಲ ಜೀವಿಗಳು ಆಹಾರನ ಪಚನ ಮಾಡ್ಕೋತಾವು, ಪಚನ ಮಾಡ್ಕೊಂಡು ಶಕ್ತಿಯಾಗಿ ಕನ್ವರ್ಟ್ ಮಾಡ್ತಾವೆ. ಅದಕ್ಕೆ ಏನು ಕರಿತೀವಿ, ಮೆಟಾಬಾಲಿಸಮ್. ಸೊ ದಿಸ್ ಮೆಟಾಬಾಲಿಸಮ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಲಿವಿಂಗ್ ಸೆಲ್ಸ್. ಓಕೆ, ಮೆಟಾಬಾಲಿಸಮ್ ಇದು ಬರೀ ಜೀವಿಗಳೊಳಗೆ ಅಷ್ಟಾಗುತ್ತೆ. ಮೆಟಾಬಾಲಿಸಮ್ ನಿರ್ಜೀವಿಗಳೊಳಗೆ ಆಗಂಗಿಲ್ಲ. ದ ಕೆಮಿಕಲ್ ರಿಯಾಕ್ಷನ್ಸ್ ದೇ ವಿಲ್ ಟೇಕ್ ಪ್ಲೇಸ್ ಇನ್ಸೈಡ್ ದ ಸೆಲ್ ಓನ್ಲಿ. ಹೊರಗಡೆನೂ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾವೆ.
ಈಗ ನಾವು ಕೆಮಿಸ್ಟ್ರಿ ಲ್ಯಾಬ್ ಒಳಗೆ ಹೋದ್ವಿ ಅಂದ್ರೆ ಒಂದು ಕೆಮಿಕಲ್ ಇನ್ನೊಂದು ಕೆಮಿಕಲ್ ಮಿಕ್ಸ್ ಮಾಡಿ ಅಲ್ಲಿ ರಿಯಾಕ್ಷನ್ ಮಾಡ್ತೀವಿ ನಾವು, ಬಟ್ ಅದು ಹೊರಗಡೆ. ದ್ಯಾಟ್ ಮೀನ್ಸ್ ವಿ ಆರ್ ಲಿಟರಲಿ ಆ್ಯಡಿಂಗ್ ದ ಕೆಮಿಕಲ್ಸ್ ಟು ಕೆಮಿಕಲ್ಸ್. ಸೇ ಫಾರ್ ಎಕ್ಸಾಂಪಲ್ ನಾವಲ್ಲಿ ಒಂದು ಕೆಮಿಕಲ್ನ ಇನ್ನೊಂದು ಕೆಮಿಕಲ್ಗೆ ಮಿಕ್ಸ್ ಮಾಡ್ತಾ ಹೋಗ್ತಿರ್ತೀವಿ. ಓಕೆ, ಬಟ್ ದಿಸ್ ಮೆಟಬಾಲಿಸಮ್ ಅಂದರೆ ಎದಕ್ಕೆ ಹೇಳ್ತೀವಿ ನಾವು, ಇಟ್ ಈಸ್ ಮೆಟಬಾಲಿಸಮ್ ಅಂದ್ರೆ ದೀಸ್ ಆರ್ ದ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ಸೆಲ್. ಜೀವಿಗಳ ಒಳಗಡೆ ಆಗುವಂಥ ಕೆಮಿಕಲ್ ರಿಯಾಕ್ಷನ್ಸ್ಗಷ್ಟ ನಾವು ಮೆಟಬಾಲಿಸಮ್ಸ್ ಅಂತ ಕರಿತೀವಿ. ಈ ಹೊರಗಡೆ ಲ್ಯಾಬ್ರೋಟರಿ ಒಳಗೆ ಮಾಡುವಂಥ ರಿಯಾಕ್ಷನ್ಸ್ಗೆ ವಿಲ್ ನಾಟ್ ಕಾಲ್ ದೆಮ್ ಆಸ್ ಮೆಟಬಾಲಿಸಮ್. ಅದಕ್ಕೆ ಮೆಟಬಾಲಿಸಮ್ ಅಂತ ಕರೆಯಂಗಿಲ್ಲ, ರಿಯಾಕ್ಷನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಲ್ಯಾಬ್ರೋಟರಿ ಒಳಗೆ ಮಾಡುವಂಥ ರಿಯಾಕ್ಷನ್ಸ್ಗೆ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಬಟ್ ಮೆಟಬಾಲಿಸಮ್ ಅಂದ್ರೆ ಏನ್ರಿ, ದೀಸ್ ಆರ್ ದ ರಿಯಾಕ್ಷನ್ಸ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ಸೆಲ್. ಒಂದು ಪರ್ಟಿಕ್ಯುಲರ್ ಸೆಲ್ ಒಳಗಾಗುತ್ತೆ ಇದು. ಓಕೆ, ಸೊ ದ್ಯಾಟ್ ಮೀನ್ಸ್ metabolism is a defining character, is another defining character of living organism. Okay, ಇನ್ನೊಂದು ಏನು ಹೇಳ್ತೀವಿ ನಾವು ಇಲ್ಲಿ, ಈ ಮೆಟಬಾಲಿಸಮ್ ಅಂದ್ರೆ ಏನ್ರಿ, ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲಿ ಆಗ್ತಿರ್ತಾವೆ ಇವು, ಸೆಲ್ ಒಳಗಡೆ. ಸೊ ದ್ಯಾಟ್ ಮೀನ್ಸ್ ದೀಸ್ ಮೆಟಬಾಲಿಸಮ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ಸೆಲ್, ಟೇಕಿಂಗ್ ಪ್ಲೇಸ್ ಇನ್ ಸೆಲ್. ಹೌದಲ್ರಿ, ಮೆಟಬಾಲಿಸಮ್ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ಸೆಲ್. ಸೆಲ್ ಒಳಗಡೆ ಆಗ್ತಾವ ಅನ್ನೋ ಕಾರಣಕ್ಕೆ ಸೆಲ್ಗೆ ಒಂದು ಆಕಾರ ಇರ್ಬೇಕ್ರಿ, ಸೆಲ್ಯುಲರ್ ಆರ್ಗನೈಸೇಷನ್ ಕರಿತೀವಿ ನಾವು. ಸ್ಟ್ರಕ್ಚರ್ ಅಂಡ್ ಆರ್ಗನೈಸೇಷನ್. ಓಕೆ, cellular structure and organization is also another defining character of a living organism. ಓಕೆ, ಅಂದ್ರೆ ಏನ್ರಿ, ಸ್ಟ್ರಕ್ಚರ್ ಮತ್ತು ಆರ್ಗನೈಸೇಷನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಸೆಲ್, ಒಂದು ಪರ್ಟಿಕ್ಯುಲರ್ ಸೆಲ್ ಒಳಗಡೆ ಅಷ್ಟ ಮೆಟಬಾಲಿಸಮ್ ಆಗುತ್ತೆ. ಮೆಟಬಾಲಿಸಮ್ ಅಂದ್ರೆ ಏನ್ರಿ, ಇವು ಒಂದು ಡಿಫೈನಿಂಗ್ ಕ್ಯಾರೆಕ್ಟರ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಲಿವಿಂಗ್ ಆರ್ಗನಿಸಮ್ಗೆ. ಈ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಎಲ್ಲಿ ಹಾಕಿರ್ತಿದ್ರು, ಇನ್ಸೈಡ್ ದ ಸೆಲ್, ಒಂದು ಪರ್ಟಿಕ್ಯುಲರ್ ಸೆಲ್ ಒಳಗೆ. So that means this cell and cellular organization, cell as well as cellular organization, this is also another very important character of a living organism. Adake en karvi, defining character of a living organism. Okay, so these are few of the characters of living organisms. Okay, so again karvi today growth, consciousness, reproduction and metabolism. These are characters of living organism. In that, growth and reproduction are not a defining characters. They are not defining characters of a living organism, whereas consciousness and metabolism and fifth one is cellular structure and organization. These three are defining characters. Yavu cellular structure and organization, metabolism and consciousness. You ಮೂರು ಏನು ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್, ವೆರಾಸ್ ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಆರ್ ನಾಟ್ ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್. ಸೊ ಇನ್ ಟುಮಾರೋಸ್ ಕ್ಲಾಸ್ ವಿಲ್ ಡಿಸ್ಕಸ್ ಸಮ್ ಮೋರ್ ಪಾಯಿಂಟ್ಸ್ ಆಫ್ ಲಿವಿಂಗ್ ವರ್ಲ್ಡ್. ಓಕೆ, ಲಿವಿಂಗ್ ಆರ್ಗಾನಿಸಮ್ ಬಗ್ಗೆ ಇನ್ನಷ್ಟು ನೆಕ್ಸ್ಟ್ ಕ್ಲಾಸ್ ಒಳಗೆ ತಿಳ್ಕೊಂಡು. ಓಕೆ, ಥ್ಯಾಂಕ್ ಯು.